ಸಿಂಧನೂರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಗೆ ತೆರಳಲು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಮೇ 6ರಂದು ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೈಗೊಂಡ ಚುನಾವಣಾ ಅಧಿಕಾರಿಗಳು ಮತ್ತು ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮತಗಟ್ಟೆಗಳಿಗೆ ತೆರಳಲು ಬಂದಿರುವ ಎಲ್ಲ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೈಗೊಂಡಿರುವ ಆಹಾರ ಇಲಾಖೆಯವರು ಮತ್ತು ನಗರಸಭೆಯ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರವರ ನೇತೃತ್ವದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಈ ಸ್ಥಳದಲ್ಲಿ ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆ ಹಾಗೂ ಹೋಮ್ ಗಾರ್ಡ್ಸ್ ಮತ್ತು ನಗರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ತದನಂತರ ನಗರಸಭೆಯ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರವರು ಮಾತನಾಡಿದ್ದು ಹೀಗೆ. ಚೆಕ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಹೋಗ್ಬೇಕಲ್ಲ ನಿಮ್ಮಲ್ಲಿ ಬರ್ತಾರೆ 12. ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವಂತೆ ನಾಳೆ ಲೋಕಸಭಾ ಚುನಾವಣೆ ನಡೆಯುವ ಪ್ರಯುಕ್ತ ಈ ದಿನ ನಾವು ಮಸ್ಟಿಂಗನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಒಟ್ಟು ಸಿಂಧನೂರು ತಾಲೂಕಿನಲ್ಲಿ 269 ಬೂತ್ಗಳಿಗೆ 269 ಪೋಲಿಂಗ್ ಪಾರ್ಟಿಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಅವರಿಗೆಲ್ಲರಿಗೂ ಇವತ್ತು ಮೃಷ್ಟಾನ್ನ ಭೋಜನವನ್ನು ಕೂಡ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಇವತ್ತಿನ ಮೆನುವಿನಲ್ಲಿ ಗೋಧಿ ಹುಗ್ಗಿ, ಅನ್ನ, ಸಾಂಬಾರ್ ಮತ್ತು ಚಪಾತಿ, ದೆನ್ 2 ಥರದ ಪಲ್ಯಗಳನ್ನ ನಾವು ಉಣಬಡಿಸ್ತಾ ಇದ್ದೇವೆ. ಬೆಳಗ್ಗೆ ಶಿರಾ ಮತ್ತು ಉಪ್ಪಿಟ್ಟನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲ ಪೋಲಿಂಗ್ ಪಾರ್ಟಿಗಳು ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ವಿಶೇಷವಾಗಿ ಅವರಿಗೆ ನಾವು ಸುಮಾರು 300 ಲೀಟರ್ ಮಜ್ಜಿಗೆ, 300 ಲೀಟರ್ ಮೊಸರಿನಿಂದ ತಯಾರಿಸಿರ್ತಕ್ಕಂಥ 3,500 ಲೀಟರ್ ಮಜ್ಜಿಗೆಯನ್ನು ಕೂಡ ಅವರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಕುಡಿಲಿಕ್ಕೆ ಶುದ್ಧವಾದ ಕುಡಿಯ ನೀರನ್ನು, ತಣ್ಣಗಿರುವಂಥ ಕುಡಿಯ ನೀರನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ಪೋಲಿಂಗ್ ಪಾರ್ಟಿಗಳು ಇವತ್ತು ತಮ್ಮ ತಮ್ಮ ಬೂತ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಬಂದಾದ ತಕ್ಷಣ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಕಡ್ಡಾಯವಾಗಿ ಮತ ಚಲಾಯಿಸಿ. ಇದು ಚುನಾವಣೆಯ ಹಬ್ಬ. ಸೊ ಇದನ್ನು ನಾವು ಚುನಾವಣೆಯ ಹಬ್ಬವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ದೇಶದ ಗರ್ವ ಚುನಾವಣೆಯ ಪರವಾಗಿರೋದ್ರಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರು ಮತ ಚಲಾವಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.